ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷರ. ಇದು ಗುಂಡಿ ಬಿದ್ದ ಬೆಂಗಳೂರು ರಸ್ತೆಗಳ ಕಹಾನಿ. ಒಂದು ಕಡೆ ಬೆಂಗಳೂರು ರಸ್ತೆಗಳೆಲ್ಲ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಕಾಂಕ್ರೀಟ್ ರಸ್ತೆಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಡಾಂಬಾರು ರಸ್ತೆಗಳಲ್ಲಿ ಗುಂಡಿಗಳು ಜಾಸ್ತಿ ಆಗಿ ಅನಾಹುತಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಈ ಸರ್ಕಾರ ಇದ್ರೆ ರಸ್ತೆಗಳಲ್ಲಿ ಗುಂಡಿ ಇರಲ್ಲಪ್ಪ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾವ ಸರ್ಕಾರ ಇದ್ರೂ ಸಹ ರಸ್ತೆಗಳಲ್ಲಿ ಗುಂಡಿ ಇರೋದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ರಸ್ತೆಯಲ್ಲಿ ಗುಂಡಿ ಕಟ್ಟಿಟ್ಟ ಬುತ್ತಿ ಆಗ್ಬಿಟ್ಟಿದೆ. ಹಾಗಾದ್ರೆ ಜನ ಅನ್ನೋದು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ವೀಕ್ಷಕರೇ, ನೀವು ನೋಡಿರಬಹುದು, ನೀವು ಕೇಳಿಯೂ ಇರಬಹುದು. ಯೂಟರ್ನ್ ಎಂಬ ಕನ್ನಡ ಚಿತ್ರ ತೆರೆಕಂಡು ಯಶಸ್ವಿಯಾಗಿತ್ತು. ಆ ಚಿತ್ರದಲ್ಲಿ ಯೂಟರ್ನ್ ತೆಗೆದುಕೊಳ್ಳೋಕೆ ರಸ್ತೆ ಮಧ್ಯೆ ಇರುವ ಒಂದು ಡಿವೈಡರ್ ಕಲ್ಲು ಕಿತ್ತು ಯೂಟರ್ನ್ ತೆಗೆದುಕೊಳ್ಳೋದೇ ಒಂದು ದುರಂತಕ್ಕೆ ಕಾರಣವಾಗುತ್ತೆ. ಇದು ಒಂದು ಡಿವೈಡರ್ ಕತೆ. ಬೆಂಗಳೂರಿನ ರಸ್ತೆಯ ಮೇಲಿನ ಪ್ರತಿಯೊಂದು ಗುಂಡಿಯ ಹಿಂದೆ ಇಂತಹುದೇ ಒಂದು ದುರಂತ ಕತೆ ಇರುತ್ತದೆ. ಒಂದಲ್ಲ ಒಂದು ಗುಂಡಿಯಿಂದ ಒಂದೊಂದು ಅಪಘಾತದ ಕಥೆಯನ್ನ ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಯಾರೆತ್ತ ಮಗನೋ ಯಾರೆತ್ತ ಮಗಳೋ ಏನೇನೋ ಕನಸು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದು ಒಂದು ರಸ್ತೆ ಗುಂಡಿಯಿಂದ ತಮ್ಮ ಭವಿಷ್ಯವನ್ನು ಅಥವಾ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದು ಇದೆಯಲ್ಲ, ಇದಕ್ಕಿಂತ ಇನ್ನೊಂದು ದುರಂತವಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ಯಾರನ್ನು ಶಪಿಸೋದೋ ಗೊತ್ತಿಲ್ಲ. ಮಗು ಎಡವಿ ಬಿದ್ದಾಗ ತಾಯಿ ಕಲ್ಲಿಗೆ ಶಾಪ ಹಾಕಿದಂತೆ ಜನ ರಸ್ತೆಗೆ ಅಥವಾ ರಸ್ತೆಯ ಮೇಲಿನ ಗುಂಡಿಗೆ ಶಾಪ ಹಾಕಿ ಸುಮ್ಮನಾಗಬೇಕು ಅಷ್ಟೇ. ಯಾವುದೇ ಸರಕಾರ ಬಂದರೂ ಈ ಗೋಳು ತಪ್ಪಿದ್ದಲ್ಲ. ಯಾವ ಅಧಿಕಾರಿ ಬಂದರೂ ಈ ಸಮಸ್ಯೆ ಬಗೆಹರಿಯಲಿಲ್ಲ. ರಸ್ತೆ ಗುಂಡಿಗಳನ್ನು ಸರ್ಕಾರ ನೋಡುತ್ತಿಲ್ವಾ? ಸರ್ಕಾರಿ ಅಧಿಕಾರಿಗಳು ಗುಂಡಿ ಇರುವ ರಸ್ತೆಗಳ ಮೇಲೆ ಓಡಾಡುತ್ತಿಲ್ವಾ? ಅವರಿಗೆ ರಸ್ತೆ ಗುಂಡಿಗಳು ಸಮಸ್ಯೆ ಆಗ್ತಾ ಇಲ್ವಾ? ಯಾಕೆ ಈ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಸುಮ್ಮನೆ ಇರ್ತಾರೆ? ಬನ್ನಿ ನೋಡೋಣ. ಈ ರಸ್ತೆಗಳು ಗುಂಡಿ ಬೀಳೋದಕ್ಕೆ ಕಾರಣವೇನು? ರಸ್ತೆ ಹಾಕಿಸಿದ ಕಾಂಟ್ರಾಕ್ಟರ, ಅದರ ಇಂಜಿನಿಯರ, ಅಥವಾ ರಸ್ತೆ ಹಾಕಿಸುವ ಇಲಾಖೆಯ, ಅಥವಾ ಸರ್ಕಾರವ? ಗುಂಡಿ ಹೊಣೆ ಹೊರುವ ಹೆಗಲು ಯಾರದು? ಸರ್ಕಾರ ಕಾರಣ ಅನ್ನೋದಾದರೆ ಯಾವ ಸರ್ಕಾರ? ರಸ್ತೆ ಹಾಕಿಸಿದ ಸರ್ಕಾರವ ಅಥವಾ ಗುಂಡಿ ಮುಚ್ಚಿಸುತ್ತಿರುವ ಸರ್ಕಾರವ? ಬಹಳ ಹಿಂದಿನಿಂದ ಒಂದು ಕತೆ ಇದೆ. ಯಾವುದೇ ಸರ್ಕಾರ ಬಂದರೂ, ಯಾರೇ ಬುದ್ಧಿವಂತ ಅಧಿಕಾರಿ ಇದ್ದರೂ ಅವರು ಮಾಡ್ತಿರೋದು ಇದನ್ನೇ. ಇದೇನು ರಸ್ತೆ ಶಾಸ್ತ್ರವೋ ಏನೋ ಗೊತ್ತಿಲ್ಲ, ನೀವೇ ಹೇಳಬೇಕು. ಆ ರಸ್ತೆ ಶಾಸ್ತ್ರ ಏನು ಗೊತ್ತಾ? ಮೊದಲು ರಸ್ತೆ ಹಾಕ್ತಾರೆ, ಆಮೇಲೆ ಅದೇ ರಸ್ತೆಯನ್ನು ಅಗೆದು ಪೈಪ್ಲೈನ್ ಮಾಡ್ತಾರೆ, ಆಮೇಲೆ ಅದೇ ರಸ್ತೆಯ ಇನ್ನೊಂದು ಬದಿ ಅಗೆದು ಕೇಬಲ್ ಹೂತಾಕುತ್ತಾರೆ. ಒಮ್ಮೆ ರಸ್ತೆ ಹಾಕಿದ ಮೇಲೆ ಅದನ್ನು 3 ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಇದನ್ನು ನಮ್ಮ ಬುದ್ಧಿವಂತ ಅಧಿಕಾರಿಗಳನ್ನು ಕೇಳಿದರೆ ಅದನ್ನೇ ಅಭಿವೃದ್ಧಿ ಅಂತ ಹೇಳ್ತಾರೆ. ರಸ್ತೆ ಹಾಕುವ ಮೊದಲೇ ಸ್ಯಾನಿಟರಿ ಲೈನ್, ಕೇಬಲ್ ಲೈನ್, ವಾಟರ್ ಲೈನ್, ಯಾವ ಲೈನ್ಗಳು ಬೇಕೋ ಅವನ್ನೆಲ್ಲ ಹಾಕಿ ರಸ್ತೆ ಹಾಕಲಿಕ್ಕೆ ಬುದ್ಧಿವಂತ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ. ಇನ್ನು ರಾಜಕಾರಣಿಗಳನ್ನ ಕೇಳಿದ್ರೆ ಅವರು ಬೆರಳು ತೋರಿಸೋದು ವಿರೋಧ ಪಕ್ಷದ ಮೇಲೆ ಅಷ್ಟೇ. ಇಂತಹ ಸಣ್ಣ ಕಾಮನ್ ಸೆನ್ಸ್ ಗೊತ್ತಿಲ್ಲ ಅಂದ್ರೆ ಅಂತಹ ಅಧಿಕಾರಿಗಳನ್ನ ಯಾಕೆ ಇಲಾಖೆಯಲ್ಲಿ ಇಟ್ಕೊಂಡಿದ್ದೀರಾ? ರಾಜಕಾರಣಿಗಳನ್ನ ಬಿಟ್ಟಾಕಿ. ಅವರಿಗೆ ಇದನ್ನು ಹೇಳಿದ್ರೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅವರು ಓದಿರೋದಿಲ್ಲ. ಓದಿದ್ರು ಸಿವಿಲ್ ಇಂಜಿನಿಯರ್ ಬಗ್ಗೆ ಅಥವಾ ರೋಡ್ ಪ್ಲಾನಿಂಗ್ ಬಗ್ಗೆ ಗೊತ್ತಿರೋದೇ ಇಲ್ಲ. ಇಂಜಿನಿಯರಿಂಗ್ ಓದ್ಕೊಂಡು ಪರೀಕ್ಷೆ ಬರೆದು ಕೆಲಸ ತೆಗೆದುಕೊಂಡಿರೋ ಅಧಿಕಾರಿಗಳೇನು ಕತ್ತೆ ಕಾಯ್ತಿರ್ತಾರ? ಜನರ ತೆರಿಗೆ ದುಡ್ಡು ಹಾಳಾಗುತ್ತೆ ಅಂತ ಹೇಳೋಕ್ಕಾಗಲ್ವಾ? ಇಲ್ಲಿ ಯಾರೂ ಅವರ ಕೆಲಸ ನೆಟ್ಟಿಗೆ ಮಾಡಲ್ಲ. ಅದಕ್ಕೆ ರಸ್ತೆ ಮೇಲೆ ಗುಂಡಿಗಳು ಇವೆ. ಒಂದು ಜೋರು ಮಳೆಯಾದರೆ ಬೆಂಗಳೂರು ರಸ್ತೆಗಳು ಕೆರೆಗಳೂ ಆಗುತ್ತವೆ. ಎಷ್ಟು ಅಂಡರ್ ಪಾಸ್ಗಳು ಸ್ವಿಮ್ಮಿಂಗ್ ಪೂಲ್ಗಳಾಗುತ್ತವೆ. ಇದು ಬುದ್ಧಿವಂತರು ಕಟ್ಟಿದ ಬೆಂಗಳೂರು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನಲ್ಲಿ ಒಂದು ಸಣ್ಣ ನೀರು ನಿಲ್ಲುತ್ತಿರಲಿಲ್ಲ. ಜನಕ್ಕೆ ಸಮಸ್ಯೆ ಆದಾಗ ಯಾವ ಸರ್ಕಾರವೂ ಗಮನ ಹರಿಸುವುದಿಲ್ಲ. ಆದರೆ ಸರ್ಕಾರದ ಆದಾಯಕ್ಕೆ ತೊಂದರೆ ಆದಾಗ ಮಾತ್ರ ಸರ್ಕಾರ ಗಮನ ಹರಿಸುತ್ತದೆ. ಯಾವುದೋ MNC ಕಂಪನಿಯ ಮಾಲೀಕ ಬೆಂಗಳೂರಿನ ರಸ್ತೆ ಸರಿಯಿಲ್ಲ, ನಾನು ಬೆಂಗಳೂರು ಬಿಡುತ್ತೇನೆ ಎಂದರೆ ಸರ್ಕಾರ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿ ಮುಚ್ಚಲು ಶುರು ಮಾಡುತ್ತದೆ. ದಿನನಿತ್ಯ ಜನಸಾಮಾನ್ಯರ ಪ್ರಾಣ ಹೋಗುತ್ತಿದ್ದರೂ ಸರ್ಕಾರಕ್ಕೆ ಲೆಕ್ಕನೇ ಇರೋದಿಲ್ಲ. ಪ್ರತಿ ವರ್ಷ ರಸ್ತೆ ಗುಂಡಿಯ ಹೆಸರಲ್ಲಿ 100 ಕೋಟಿ ವ್ಯಾಪಾರ ನಡೆಯುತ್ತೆ. ರಸ್ತೆ ಮೇಲೆ ಗುಂಡಿಗಳಾಗೋದು ಯಾಕೆ? ಆ ಗುಂಡಿ ಮುಚ್ಚೋದು ಯಾರು? ಗುಂಡಿ ಹೆಸರಿನಲ್ಲಿ ನಡೆಯುತ್ತಿರುವ ರಾಜಕೀಯ ಗಂಡಾಗುಂಡಿ ಏನು ನಡೀತಾ ಇದೆ? ಬನ್ನಿ ನೋಡೋಣ.
ಒಮ್ಮೆ ರಸ್ತೆ ಹಾಕಿಸಿದರೆ ಎಷ್ಟು ವರ್ಷದವರೆಗೆ ಬಾಳಿಕೆ ಬರಬೇಕು, ಆ ರಸ್ತೆಯ ಕ್ವಾಲಿಟಿ ಹೇಗಿರಬೇಕು ಮತ್ತು ಹೇಗಿದೆ, ಆ ರಸ್ತೆ ಮಾಡಿದ ಕಾಂಟ್ರಾಕ್ಟರ್ ಎಷ್ಟು ವರ್ಷ ರಸ್ತೆಯನ್ನು ಮೇಂಟೆನೆನ್ಸ್ ಮಾಡಬೇಕಿತ್ತು, ಆ ರಸ್ತೆ ಮೇಂಟೆನೆನ್ಸ್ಗೆ ಕಾಂಟ್ರಾಕ್ಟರ್ ಹತ್ತಿರ ಸರ್ಕಾರ ಹಿಡಿದುಕೊಂಡಿರುವ ರಿಟೆನ್ಷನ್ ಅಮೌಂಟ್ ಎಷ್ಟು, ಇವೆಲ್ಲ ವಿಷಯವನ್ನು ಮಾತಾಡುವವರು ಯಾರು? ರಸ್ತೆ ಗುಂಡಿ ಬಿತ್ತು ಎಂದರೆ ಒಂದು ಹೊಸ ಟೆಂಡರ್ ಕರೆಯೋದು ರಾಜಕಾರಣಿಗಳಿಗೆ ಅಭ್ಯಾಸ, ಕಾಂಟ್ರಾಕ್ಟರ್ಗಳಿಗೆ ಅದೇ ಬಂಪರ್ ದೀಪಾವಳಿ ಆಫರ್. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವೇನೋ ರಸ್ತೆ ಗುಂಡಿಗಳನ್ನು ಪ್ರತಿಷ್ಠೆಯ ವಿಷಯವಾಗಿ ತೆಗೆದುಕೊಂಡಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ನಡೆಯುತ್ತಿದೆ. ಅದನ್ನು ಗುರಿ ಮುಟ್ಟಲೇಬೇಕು ಎಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲಾಖೆಯವರು. ಆದರೆ ಇಲ್ಲಿ ಕೆಲವೊಂದು ರಸ್ತೆಗಳಾಗಿವೆ, ಅವು ಗುಂಡಿಗಳು ಬಿದ್ದಿಲ್ಲ, ಇನ್ನೂ ದೀರ್ಘ ಬಾಳಿಕೆಯ ಗಟ್ಟಿಮುಟ್ಟಾದ ರಸ್ತೆಗಳು. ಆ ರಸ್ತೆಗಳು ಎಲ್ಲಿವೆ ಬನ್ನಿ ನೋಡೋಣ. ಬೆಂಗಳೂರು ಮಾತ್ರವಲ್ಲ, ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆನೂ ಎಷ್ಟೊಂದು ರಸ್ತೆ ಗುಂಡಿಗಳಿವೆ ಎಂದು ನಮ್ಮ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಿಜವೂ ಇರಬಹುದು, ಅಲ್ಲಿಯೂ ಭ್ರಷ್ಟರು ಇರದೇ ಇರ್ತಾರ. ಆದರೆ ವಿಷಯ ಅಷ್ಟೇ ಅಲ್ಲ. ಆದರೆ ಅದೇ ಪ್ರಧಾನಮಂತ್ರಿ ಬೆಂಗಳೂರಿಗೆ, ಮೈಸೂರಿಗೆ, ಮಂಗಳೂರಿಗೆ ಬಂದರೆ ಅವರು ಬಂದು ಹೋಗುವ ರಸ್ತೆಗೆ ಮಾತ್ರ ಡಾಂಬರೀಕರಣ ಮಾಡ್ತಿರಲ್ಲ, ಯಾಕೆ? ದಿನನಿತ್ಯ ಓಡಾಡುವ ಜನಕ್ಕಿಲ್ಲದ ರಸ್ತೆ ಒಂದು ದಿನದಲ್ಲಿ ಒಮ್ಮೆ ಬಂದು ಒಮ್ಮೆ ಹೋಗುವುದಕ್ಕೆ ಅಷ್ಟೊಂದು ಮುತುವರ್ಜಿ ವಹಿಸಿ ರಸ್ತೆ ಹಾಕುವ ಅವಶ್ಯಕತೆ ಇತ್ತ? ಇರಲಿ ಬಿಡಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅನ್ನೋ ಗೌರವ ಅದಕ್ಕೆ ಹಾಕಿದ್ವಿ, ನಮಗೆ ರಸ್ತೆನಾದರೂ ಉಳ್ಕೋತಲ್ಲ ಅಂದ್ಕೊಳ್ಳೋಣ. ಆದರೆ ಅದೂ ಇಲ್ಲ. ಕೇವಲ ಒಂದೇ ಒಂದು ಮಳೆಗೆ ಆ ರಸ್ತೆ ಉಳಿಯುವುದಿಲ್ಲ, ಮೊದಲಿಗಿಂತ ಹೆಚ್ಚು ಕುಲಗೆಟ್ಟು ಹೋಗುತ್ತೆ. ಒಂದೇ ಒಂದು ದಿನದಲ್ಲಿ ಕೊಚ್ಚಿ ಹೋಗುವ ರಸ್ತೆಗೆ ಅಷ್ಟೊಂದು ಹಣ ಸುರಿಯುವ ನಿಮಗೆ ನಿಮ್ಮ ತಿಳುವಳಿಕೆಗೆ ಯಾವ ಪ್ರಶಸ್ತಿ ಕೊಡಬೇಕೆಂದು ಜನಸಾಮಾನ್ಯರು ಕೇಳುತ್ತಿದ್ದಾರೆ ಹೇಳಿ. ಯಾವುದೋ ಮಿನಿಸ್ಟರ್ ಕಟ್ಟಿಸಿರುವ ಶಾಲಾ ಕಾಲೇಜಿಗೆ ಹೋಗುವ ರಸ್ತೆ, ಅವರ ಫಾರ್ಮ್ ಹೌಸ್ಗೆ ಹೋಗುವ ರಸ್ತೆ, ರಾಜಕಾರಣಿಗಳ ಫ್ಯಾಕ್ಟರಿಗಳಿಗೆ ಹೋಗುವ ರಸ್ತೆ ಎಲ್ಲವೂ ಚೆನ್ನಾಗಿರುತ್ತವೆ. ಆ ರಸ್ತೆಯಲ್ಲಿ ಎಲ್ಲೂ ಗುಂಡಿಗಳೇ ಬೀಳುವುದಿಲ್ಲ. ಈ ಕ್ವಾಲಿಟಿ ಬೇರೆಲ್ಲೂ ಸಿಗಲ್ಲ. ಇದೇ ನಮ್ಮ ಅಧಿಕಾರಿಗಳು ಮಾಡಿರುವ ಶ್ರೇಷ್ಠವಾದ ಸರ್ಕಾರದ ಕೆಲಸ. ಇದೆಲ್ಲ ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಯಾರೂ ಈ ಮುಖ್ಯ ವಿಚಾರಗಳ ಬಗ್ಗೆ ಮಾತನಾಡುವುದಿಲ್ಲ. ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುವುದಿಲ್ಲ. ಯಾಕೆಂದರೆ ಯಾರೇ ಅಧಿಕಾರಕ್ಕೆ ಬಂದರೂ ಮಾಡುವುದು ಇದನ್ನೇ. ಇದು ಬರೀ ಬೆಂಗಳೂರಿನ ರಸ್ತೆ ಗುಂಡಿಗಳ ಕಥೆಯಲ್ಲ, ಇದು ರಾಜ್ಯದ ರಸ್ತೆಗಳ ಕಥೆಯೂ ಹೀಗೆ. ದಿನಕ್ಕೆ 1000 ಗುಂಡಿ ಮುಚ್ಚುವ ಸಾಹಸಕ್ಕೆ ಕೈ ಹಾಕಲು ತೋರಿದ ಧೈರ್ಯವನ್ನ ಆ ರಸ್ತೆ ಹಾಕುವಾಗ ಅದರ ಕ್ವಾಲಿಟಿ ಚೆಕ್ ಮಾಡಲು 1 ಗಂಟೆ ಮೀಸಲಿಟ್ಟಿದ್ದರೆ ಸಾಕಿತ್ತು. ಜನರ ಸಾವಿರಾರು ಕೋಟಿ ತೆರಿಗೆ ಹಣ ಉಳಿಯುತ್ತಿತ್ತು. ಅಟ್ಟ ಮೇಲೆ ಒಲೆ ಉರಿತು, ಚುನಾವಣೆ ಬಂದ್ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಕೆಲಸ ಮಾಡೋ ರಾಜಕಾರಣಿಗಳೇ, ನಿಮ್ಮ ಪದವಿಯನ್ನ ರಾಜಕಾರಣಿಗಳಿಗೆ ಅಡವಿಟ್ಟು ಕೆಲಸ ಮಾಡೋ ಅಧಿಕಾರಿಗಳೇ, ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಈಗ್ಲಾದ್ರೂ ಜನರ ಸಮಸ್ಯೆಗೆ ಸ್ಪಂದಿಸಿ. ಯಾಕಂತ ಹೇಳಿದ್ರೆ ನೂರಾರು ಕನಸುಗಳನ್ನ ಹೊತ್ಕೊಂಡು ಲಕ್ಷಾಂತರ ಜನ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ. ಅವರು ದಿನಾಲು ರಸ್ತೆ ಗುಂಡಿಗಳ ಮೇಲೆ ಹಾದು ಹೋಗ್ಬೇಕು. ಅವರ ಕಷ್ಟ ಕೇಳೋರು ಯಾರು? ಅವರ ಶಾಪ ತಟ್ಟುವ ಮುನ್ನವೇ ಎಚ್ಚೆತ್ಕೊಳ್ಳಿ. ಮುಂದೊಂದು ದಿನ ಇದೇ ಗುಂಡಿ ನಿಮ್ಮ ಬಲಿಯನ್ನ ತೆಗೆದುಕೊಳ್ಬಾರ್ದು. ಹೌದಲ್ವಾ? ಇಷ್ಟೆಲ್ಲ ಸಮಸ್ಯೆ ಎಲ್ಲಾ ರಸ್ತೆಗಳಲ್ಲೂ ಇದೆ. ಬೆಂಗಳೂರಿನಲ್ಲಿ ಈ ರಸ್ತೆಯಲ್ಲಿ ಗುಂಡಿ ಇಲ್ಲಪ್ಪ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲೂ ಗುಂಡಿ ಇದ್ದದ್ದೇ. ಜೊತೆಗೆ ಈ ಸರ್ಕಾರ ಇದ್ದಾಗ ಈ ಸಮಸ್ಯೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾವ ಸರ್ಕಾರ ಇದ್ರೂ ಈ ರಸ್ತೆ ಮೇಲಿರೋ ಗುಂಡಿ ಸಮಸ್ಯೆ ಪರ್ಮನೆಂಟ್ ಫಿಕ್ಸ್ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.